ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಹೇಮಾ ರುದ್ರಪ್ಪ. ನಾನು ವೃತ್ತಿಯಲ್ಲಿ ಪಶುವೈದ್ಯೆ. ನನ್ನ ತಂದೆ ತಾಯಿ ಬಹಳ ಸರಳ ಜೀವನವನ್ನು ನಡೆಸಿದಂಥವರು, ಇಡೀ ಜೀವನವನ್ನು ಗುರು ಸೇವೆಗೆ ಮುಡುಪಾಗಿಟ್ಟಂಥವರು. ಇದೇ ವಾತಾವರಣದಲ್ಲಿ ಬೆಳೆದ ನನಗೂ ಕೂಡ ಗುರುಗಳಲ್ಲಿ ಅಗಾಧ ಭಕ್ತಿ. ಅಷ್ಟೇ ಅಲ್ಲ, ಅದೇ ರೀತಿ ಗುರುಗಳು ಕೂಡ ನನ್ನನ್ನು ಇಲ್ಲಿವರೆಗೂ ಹೆಜ್ಜೆ ಹೆಜ್ಜೆಗೂ ಕಾಪಾಡ್ತಾ ಬಂದಿದ್ದಾರೆ. ಇದು ನನ್ನ ವ್ಯಕ್ತಿತ್ವದ ಒಂದು ಪದರ ಆಯಿತು. ಎಲ್ಲರಂತೆ ನನ್ನ ವ್ಯಕ್ತಿತ್ವಕ್ಕೂ ಬಹುಪದರ ಇರಬಹುದು. ನಾನು ಕೂಡ ಬೆಂಗಳೂರಿನ ಟಿಪಿಕಲ್ 90s ಕಿಡ್. ತುಂಬ ಸಿನಿಮಾ ಹುಚ್ಚು, ಸಿನಿಮಾಗಳನ್ನು ನೋಡಿಕೊಂಡು ನಮ್ಮ ಕನ್ನಡದ ಸಾಹಿತ್ಯಗಳನ್ನ, ಕತೆ ಕವಿತೆಗಳನ್ನ ಓದ್ಕೊಂಡು ಬೆಳೆದಂಥ ಬಾಲ್ಯ. ಬೀದಿಯಲ್ಲಿ ಗಣೇಶನ್ ಇಟ್ಟರೆ ಗಣೇಶನ್ ಬಿಡೋ ತನಕ 5 ದಿನ ಮನೆಯೇ ಸೇರ್ತಾ ಇರಲಿಲ್ಲ. ಟ್ಯೂಷನ್ಗೆ ಸ್ವಲ್ಪ ಬೇಗ ಹೋಗ್ಬಿಟ್ಟು ಮಕ್ಕಳೆಲ್ಲ ಸೇರಿಕೊಂಡು ಚೂಚಂಡು, ಲಗೋರಿ ಆಡೋದು. ಉದಯ ಮೂವೀಸಲ್ಲಿ ಬರ್ತಾ ಇದ್ದಂಥ ಒಂದು ಸಿನಿಮಾನೂ ಬಿಡದೆ ನೋಡೋದು. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳೆ ಬಲ್ಲದೆ ಅನ್ನೋ ಹಾಡು ಕೇಳಿ ಹಾರ್ಟ್ ಬ್ರೇಕ್ ಇಲ್ಲದೇ ಇದ್ದರೂ ಗೊಳೋ ಅಂತ ಅಳೋದು. ಗಾಜಿನ ಬಾಟ್ಲಿಗಳಲ್ಲಿ ಮೀನು ಮರಿ ಸಾಕೋದು. ಬೀದಿಯಲ್ಲಿ ಯಾವುದೇ ನಾಯಿ ಮರಿ ಹಾಕಿದ್ರೂ ಅದ್ರ ಬಾಣಂತನ ಜವಾಬ್ದಾರಿ ನಮ್ಮದೇ ಅಂತ ತಲೆ ಮೇಲೆ ಹೊತ್ಕೊಂಡು ಬೆಳೆಯೋದು. ಹೀಗೆ ತುಂಬ ಸುಂದರವಾದ ಒಂದು ನೆಮ್ಮದಿಯ ಬಾಲ್ಯವನ್ನು ಬೆಳೆದು ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ಅಂಗಡಿಗೆ ಹೋಗ್ಬಿಟ್ಟು ಒಂದು ಮೂಲಂಗಿ ತರಬೇಕಂದ್ರೂ ರೋಡಲ್ಲಿರೋ ಸ್ನೇಹಿತರನ್ನೆಲ್ಲ ಕರೆಯೋದು, ಬಾರೋ ಮೂಲಂಗಿಗೆ ಹೋಗೋಣ, ಅಂಗಡಿಗೆ ಹೋಗೋಣ ಅಂತ ತುಂಬ ಖುಷಿಯಾಗಿ ಬೆಳೆದ್ವಿ. ನಮ್ಮಂಥ ಸಿನಿ ಪ್ರಿಯರಿಗೆ OTTಗಳು ಸಿಕ್ಕರೆ ಕೇಳಬೇಕಾ? ಇರೋ ಬರೋ ಸೀರೀಸ್ನೆಲ್ಲ ನೋಡಿ ಮುಗಿಸೋದೇ ಒಂದು ಜೀವನದ ಧ್ಯೇಯೋದ್ದೇಶ ಅನ್ನೋ ಥರ ನೋಡಿರೋದನ್ನ ನನ್ನ ರೆಸ್ಯೂಮೆಯಲ್ಲಿ ಹಾಕ್ಕೊಳ್ಳೇಬೇಕು. ಪ್ರಾಣಿಗಳಂದರೆ ತುಂಬ ಇಷ್ಟ. 9ನೇ ಕ್ಲಾಸಲ್ಲೇ ಮನಸ್ಸಿಗೆ ಅನಿಸ್ಬಿಡ್ತು, ಆದರೆ ವೆಟರ್ನರಿ ಡಾಕ್ಟ್ರೇ ಆಗಬೇಕು ಅಂತ. ಗುರುಗಳ ಒಂದು ಆಶೀರ್ವಾದದಿಂದ ಅದು ಕೂಡ ಆಯಿತು. ನಾನು 12 ವರ್ಷದಿಂದ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಪಶುವೈದ್ಯಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹೀಗೆ ಜೀವನದಲ್ಲಿ ಸಿಕ್ಕ ಪ್ರತಿಯೊಂದು ವ್ಯಕ್ತಿಯು, ಜೀವನದಲ್ಲಿ ಆದಂಥ ಪ್ರತಿಯೊಂದು ಘಟನೆಯು ನನ್ನೊಳಗೆ ಏನನ್ನೋ ಸೇರಿಸ್ತಾ ಜೀವನದ ಈ ಒಂದು ಬದುಕಿನ ಪುಟಗಳು ಒಂದೊಂದೇ ತೆರೆದುಕೊಳ್ತಾ ಹೋಗ್ತಾ ಇದೆ. ಕಲಿಬೇಕು, ಇನ್ನೂ ತಿಳ್ಕೋಬೇಕು ಅನ್ನೋ ಹಂಬಲ ಮಾತ್ರ ಅಗಾಧವಾಗಿದೆ. ಅದೇ ರೀತಿ ನಿಮ್ಮೆಲ್ಲರೊಟ್ಟಿಗೆ ಸೇರಿ ಇನ್ನೂ ತಿಳಿಬೇಕು, ಇನ್ನೂ ಕಲಿಬೇಕು ಅನ್ನೋ ಆಸೆಯಿಂದ ಈ ಬಾಡಿಗೆ ಮನೆಯನ್ನು ತೆರೀತಾ ಇದ್ದೀನಿ. ಯಾಕೆಂದರೆ ಹಸು ಒಂದು ಸಾಕು ಪ್ರಾಣಿ.